ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೈ ನೇಮ್ ಇಸ್ ಧನು. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್, ಶೇರ್ ವಿತ್ ಯೋರ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಅಂಡ್ ಡು ನಾಟ್ ಫರ್ಗೆಟ್ ಟು ಟ್ಯಾಪ್ ಆನ್ ಬೆಲ್ ಐಕನ್. ನೀವು ಬೆಲ್ ಐಕನ್ ಮೇಲೆ ಟ್ಯಾಪ್ ಮಾಡಿದ್ರೆ ನನ್ನ ವಿಡಿಯೋಸ್ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ. ನೀವು ಈಸಿಯಾಗಿ ನನ್ನ ವಿಡಿಯೋಸ್ಗಳನ್ನ ನೋಡ್ಬೋದು. ಆ್ಯಂಡ್ ಇವತ್ತು ನಾನು ನನ್ನ ಹತ್ರ ಯಾವುದೇ ಟ್ರೆಡಿಷನಲ್ ಔಟ್ಫಿಟ್ಗಳಿದೆ ಅದನ್ನ ತೋರಿಸೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಔಟ್ಫಿಟ್ಗಳು ಮನೆಯಲ್ಲೇ ಇದೆ, ಸ್ವಲ್ಪ ಸಾರೀಸ್ಗಳು ನನ್ನ ಮನೆಯಲ್ಲೇ ಬಿಟ್ಟು ಬಂದಿದ್ದೀನಿ. ನನ್ನ ಹತ್ರ ಇವಾಗ ಕರೆಂಟ್ಲಿ ಯಾವ್ದಿದೆ ಅದನ್ನ ಮಾತ್ರ ತೋರಿಸ್ತಾ ಹೋಗ್ತೀನಿ. ಆ್ಯಂಡ್ ತುಂಬಾ ದಿವಸದಿಂದ ಇದನ್ನ ಕಲೆಕ್ಟ್ ಮಾಡಿರೋದು, ರೀಸೆಂಟ್ ಆಗಿ ತಗೊಂಡಿರೋದು ಅಂತ ಹೇಳಲ್ಲ, ಲೈಕ್ ತುಂಬಾ ದಿವಸದಿಂದ ಕಲೆಕ್ಟ್ ಮಾಡಿ ಬಟ್ ಒಂದ್ಸಲನೂ ಹಾಕೊಂಡೇ ಇರೋ ಸಾರಿಗಳು ತುಂಬಾ ಇದೆ. ಅದೆಲ್ಲದನ್ನು ತೋರಿಸ್ತಾ ಹೋಗ್ತೀನಿ. ಆ್ಯಂಡ್ ನನ್ನ ಪರ್ಸನಲ್ ಫೇವ್ರೆಟ್ ಸಾರೀಸ್ಗಳು ಯಾವ್ದು ಅದನ್ನು ತೋರಿಸ್ತೀನಿ. ಆ್ಯಂಡ್ ಇನ್ನೊಂದೇನಂದ್ರೆ ಎಲ್ಲ ಔಟ್ಫಿಟ್ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಬೇಕಂತ ಹೇಳಿದ್ರೆ ನೀವು ಹೋಗಿ ಆರ್ಡರ್ ಪ್ಲೇಸ್ ಮಾಡ್ಕೋಬಹುದು. ಆ್ಯಂಡ್ ಪ್ರೈಸ್ ಅಂಡ್ ಲೈಕ್ ಯಾವ ಬ್ರ್ಯಾಂಡ್ ಅದು ಎರಡನ್ನೂ ಕೂಡ ಮೇಲೆ ನಾನು ಆ್ಯಡ್ ಮಾಡ್ತಾ ಹೋಗ್ತೀನಿ. ಪ್ರೈಸಸ್ ನೀವು ನೋಡ್ಬೋದು, ಚೆಕ್ಔಟ್ ಮಾಡ್ಬೋದು. ಓಕೆನಾ? ನನ್ನ ಪರ್ಸನಲ್ ಫೇವ್ರೆಟ್ ಸಾರಿ ದಿಸ್ ಒನ್. ನನಗೆ ತುಂಬಾನೇ ಇಷ್ಟ ಆಗುತ್ತೆ. ನೋಡ್ಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೂಡ. ಮಲ್ಟಿ ಕಲರ್ಸ್ ಇದೆ, ಇದರಲ್ಲಿ ಬ್ಲಾಕ್ ಕಲರ್ ಬಾರ್ಡರ್ ಇದೆ, ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡ್ರೆ. ಅಂಡ್ ಇದಕ್ಕೆ ನಾನು ಬ್ಲೌಸ್ ಸ್ಟಿಚ್ ಮಾಡಿಸಿರೋದು ಈ ತರ ಇದೆ. ಇಸ್ ವೆರಿ ವೆರಿ ಪ್ರಿಟಿ. ಈ ತರ ಬರುತ್ತೆ ಬ್ಲೌಸ್. ನನಗೆ ಸ್ವಲ್ಪ ಕ್ಲೀವೇಜ್ ಜಾಸ್ತಿ ಇದೆ. ಸ್ಟಿಚಿಂಗ್ ಮಾಡಿಸ್ಬೇಕಾದ್ರೆ ಗೊತ್ತಾಗ್ಲಿಲ್ಲ, ಬಟ್ ಸ್ವಲ್ಪ ಕ್ಲೀವೇಜ್ ಜಾಸ್ತಿ ಇದೆ ಅಂತ ಅನ್ನಿಸ್ತಾ ಇತ್ತು. ಬಟ್ ಬೇರೆಯವರು ನನ್ನ ಫ್ರೆಂಡ್ಸ್ ಕೇಳಿದ್ರೆ, ನನ್ನ ಬೆಸ್ಟ್ ಫ್ರೆಂಡ್ಗಳನ್ನ ಕೇಳಿದ್ರೆ ಅವರು ಅಷ್ಟೊಂದೇನು ಅನ್ನಿಸ್ತಿಲ್ಲ ಅಂತ ಹೇಳಿದ್ರು. ಬಟ್ ನನಗೆ ಪರ್ಸ್ನಲಿ ಆಗಿ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಸ್ವಲ್ಪ ಆಲ್ಟ್ರೇಷನ್ ಮಾಡ್ಸೋಣ ಅನ್ಕೊಂಡಿದ್ದೀನಿ. ಬಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಕಾಂಬಿನೇಷನ್. ಅಂಡ್ ಇದ್ರ ಜೊತೆ ನೀವು ಫ್ಯಾನ್ಸಿ ಜ್ಯುವೆಲರಿ ಏನಾದ್ರು ಮ್ಯಾಚ್ ಮಾಡ್ಕೊಂಡ್ರೆ ತುಂಬಾ 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 ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ನೀವು ನೋಡ್ಬೋದು, ಮೇಲ್ಗಡೆ ನಾನು ಪಿಕ್ಚರ್ ಆ್ಯಡ್ ಮಾಡಿದ್ದೀನಿ. ತುಂಬಾ ಜನ ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ ಈ ಸಾರಿ ಹಾಕೊಂಡಾಗ. ಅಂಡ್ ಈ ಸಾರಿ ಲಿಂಕ್ ಗಳನ್ನ ತುಂಬಾ ಜನ ಇನ್ಸ್ಟಾಗ್ರಾಮ್ ನಲ್ಲಿ ಕೂಡ ಕೇಳಿದ್ರಿ. ಸೊ ದಿಸ್ ಇಸ್ ಒನ್ ಆಫ್ ಮೈ ಪರ್ಸನಲ್ ಫೇವ್ರೆಟ್ ಸಾರಿ. ದಿಸ್ ಇಸ್ ಸೆಕೆಂಡ್ ಸಾರಿ. ನನಗೆ ತುಂಬಾನೇ ಇಷ್ಟ ಆಗುತ್ತೆ ಈ ಸಾರಿ. ಏನಕ್ಕಂದ್ರೆ ಇದು ಮಲ್ಟಿ ಕಲರ್ ಇದೆ. ಒಂದ್ ಕಡೆಯಿಂದ ನೋಡಿದ್ರೆ ಪಿಂಕ್ ಕಲರ್ ಅನ್ಸುತ್ತೆ, ಇನ್ನೊಂದ್ ಕಡೆಯಿಂದ ನೋಡಿದ್ರೆ ಆರೆಂಜ್ ಕಲರ್ ಅನ್ಸುತ್ತೆ. ಒಂಥರ ಕನಕಾಂಬ್ರ ಫ್ಲವರ್ ಬರುತ್ತಲ್ಲ, ಕನಕಾಂಬ್ರ ಹೂ ತರ ಇದೆ. ಸೊ ಲೈಕ್ ಎಲ್ಲ ಕಲರ್ ಮಿಕ್ಸ್ ಆಗಿರೋ ತರ ಅನ್ಸುತ್ತೆ. ಸಕ್ಕದಾಗಿ ಕಾಣಿಸುತ್ತೆ ಹಾಕೊಂಡ್ರು ಕೂಡ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಬಾರ್ಡರ್ ನೋಡ್ಬೋದು, ತುಂಬಾ ಚೆನ್ನಾಗಿದೆ ಕೂಡ. ಸಾರಿ, ಬಾರ್ಡರ್ ಅಂತೀನಿ, ಈ ಒಂದು ನೆರಿಗೆ ಬರುತ್ತಲ್ಲ, ಇದು ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಬಾರ್ಡರ್ ಬಂದು ಈ ತರ ಬರುತ್ತೆ. ಸೊ ಜನರಲ್ ಬಾರ್ಡರ್ ಬರುತ್ತೆ, ಏನು ಎಕ್ಸಾಕ್ಟ್ ಆಗಿ ಜಾಸ್ತಿ ಏನಿದಿಲ್ಲ. ಈ ತರ ಕಾಣಿಸುತ್ತೆ. ಈ ತರ ಬಾರ್ಡರ್ ಅಂತ ಏನಿಲ್ಲ ಇದಕ್ಕೆ, ಈ ತರ ಪ್ಲೇನ್ ಬರುತ್ತೆ ಅಷ್ಟೇ. ನೋಡ್ಬೋದು, ಪ್ಲೇನ್ ಬಾರ್ಡರ್ ಇದೆ. ಬಟ್ ಇದನ್ನ ಹಾಕೊಂಡಾಗ ನೀಟಾಗಿ ಬ್ಲೌಸ್ ಸ್ಟಿಚ್ ಮಾಡ್ಕೊಂಡು ರೆಡಿ ಆದ್ರೆ ಸಕ್ಕತ್ತಾಗಿ ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಅನ್ಸುತ್ತೆ. ಅಂಡ್ ಇದ್ರಲ್ಲಿ ನನ್ನ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ಮಲ್ಟಿ ಕಲರ್ಸ್ ಇದೆ ಅಲ್ವಾ. ಒಂದ್ ಕಡೆಯಿಂದ ನೋಡಿದ್ರೆ, ಈಗ ನೋಡಿ ನನ್ನ ಕಡೆ ಕ್ಯಾಮ್ರಾಗೆ ಕಾಣಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಒಂದ್ ಕಡೆ ಇಂದ ನೋಡಿದ್ರೆ ಪಿಂಕ್ ಕಲರ್ ಶೇಡ್ ಅನ್ಸುತ್ತೆ, ಇನ್ನೊಂದ್ ಕಡೆಯಿಂದ ನೋಡಿದ್ರೆ ಆರೆಂಜ್ ಕಲರ್ ಶೇಡ್ ಅನ್ಸುತ್ತೆ. ಎರಡು ಮಿಕ್ಸ್ ಆಗಿ ಒಂಥರ ಚೆನ್ನಾಗಿ ಕಲರ್ ಅನ್ಸುತ್ತೆ ಇದು. ನೋಡಿ, ಈ ತರ ಎರಡು ಮಾಡಿದ್ರೆ ಬೇರೆ ಬೇರೆ ಕಲರ್ಸ್ ತರ ಬರುತ್ತೆ. ಅಂಡ್ ಸಾರಿ ಕೂಡ ತುಂಬಾ ಸಾಫ್ಟ್ ಆಗಿದೆ. ಇದನ್ನ ಈಸಿಯಾಗಿ ಕೂಡ ಹಾಕೋಬಹುದು. ಹಾಗಾಗಿ ನನಗೆ ಇದು ತುಂಬಾ ಚೆನ್ನಾಗಿ ಅನ್ಸುತ್ತೆ. ಬ್ಲೌಸ್ ಸ್ಟಿಚ್ ಎಲ್ಲ ಇನ್ನೂ ಮಾಡಿಸಿಲ್ಲ ನಾನು, ಹಾಗೆ ಇಟ್ಟಿದ್ದೀನಿ. ಇದು ಒಂದ್ಸಲನೂ ಹಾಕೊಂಡಿಲ್ಲ. ಸೊ ಐ ಆಮ್ ಗೋನಾ ವೇರ್ ಇಟ್ ಸೂನ್. ಲೈಕ್ ಒಂದ್ಸಲ ಬ್ಲೌಸ್ ಸ್ಟಿಚ್ ಆದ್ಮೇಲೆ ನಾನು ಹಾಕೋಬೇಕು ಅನ್ಕೊಂಡಿದ್ದೀನಿ. ಇದು ಕೂಡ ನನಗೆ ತುಂಬಾ ಇಷ್ಟ ಆಗುತ್ತೆ. ಇದೆಲ್ಲದನ್ನು ನಾನು ಫೋಲ್ಡ್ ಮಾಡಿ ಇಡಬೇಕು. ಬ್ಲಾಗ್ ಆದ್ಮೇಲೆ ನೀಟಾಗಿ ಫೋಲ್ಡ್ ಮಾಡಿ ಇಡ್ತೀನಿ. ಯಾಕಂದ್ರೆ ನಾನು ಸಾರಿ ಹಾಕೊಳ್ಳೋದಕ್ಕೆ ಸಪ್ರೇಟ್ ಆಗಿ ಬ್ಯಾಗ್ ಇಟ್ಕೊಂಡಿದ್ದೀನಿ, ಅದ್ರೊಳಗಡೆ ನೀಟಾಗಿ ಫೋಲ್ಡ್ ಮಾಡಿ ಇಟ್ಬಿಡ್ತೀನಿ. ಸೊ ಇದನ್ನ ನಾನು ಮಿಂತ್ರಾನಲ್ಲೇ ತಗೊಂಡಿದ್ದು. ಎಲ್ಲದನ್ನು ನಾನು ಮಿಂತ್ರಾನಲ್ಲೇ ಪರ್ಚೇಸ್ ಮಾಡಿರೋದು. ಇವಾಗ ಹಾಕೊಂಡಿರೋ ಸಾರಿ ಮಾತ್ರ ನಾನು ಮಲ್ಲೇಶ್ವರಂನಲ್ಲಿ ಡೈರೆಕ್ಟ್ ಆಗಿ ಹೋಗಿ ಪರ್ಚೇಸ್ ಮಾಡಿದ್ದು. ಬಟ್ ರಿಮೈನಿಂಗ್ ಎಲ್ಲಾ ಸಾರಿನೂ ನಾನು ಮಿಂತ್ರಾನಲ್ಲಿ ಪರ್ಚೇಸ್ ಮಾಡಿರೋದು. ಇದು ಕೂಡ ಕಲರ್ ಕಾಂಬಿನೇಷನ್ ಗೋಲ್ಡನ್ ಕಲರ್ ಬಾರ್ಡರ್ ಇದೆ, ಸಕ್ಕತ್ತಾಗಿ ಅನ್ಸುತ್ತೆ. ಅಂಡ್ ಈ ತರ ಡಿಸೈನ್ ಇದೆ, ಬಟ್ ಈ ತರ ಸಾರಿ ಹಾಕೊಳ್ಳೋದಕ್ಕೆ ಸ್ವಲ್ಪ ನನಗೆ ಕಷ್ಟ ಅನ್ಸುತ್ತೆ. ನನಗೆ ಪರ್ಸನಲಿ ಕಷ್ಟ ಅನ್ಸುತ್ತೆ. ಬಟ್ ಯಾರು ಸಾರಿ ಹಾಕೊಳ್ಳೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದೀರಾ ಅವರಿಗೆ ತುಂಬಾ ಈಸಿ ಆಗುತ್ತೆ. ಅಂಡ್ ಇದು ತುಂಬಾ ಕ್ಲಾಸಿ ಅನ್ಸುತ್ತೆ. ಅಂಡ್ ಇನ್ನೊಂದು ಏನಂದ್ರೆ, ಇದಕ್ಕೆ ಪಲ್ಲು ಬರುತ್ತಲ್ಲ, ಈ ತರ ಫುಲ್ ಡಿಸೈನ್ ಇದೆ. ಈ ತರ ಡಿಸೈನ್ ಬರುತ್ತೆ, ನೋಡ್ಬೋದು. ಈ ತರ ಡಿಸೈನ್ ಇದೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೂಡ, ತುಂಬಾ ಕ್ಲಾಸಿಯಾಗಿ ಕಾಣಿಸುತ್ತೆ. ಅಂಡ್ ನಾನು ಇದಕ್ಕೆ ಬ್ಲೌಸ್ ಸ್ಟಿಚಿಂಗ್ ಕೂಡ ಮಾಡಿಸ್ಕೊಂಡಿದ್ದೀನಿ, ಅದು ತುಂಬಾ ಚೆನ್ನಾಗಿದೆ. ನಾನು ಆ ಸಾರಿಗೆ ಬ್ಲೌಸ್ ಸ್ಟಿಚಿಂಗ್ ಬಂದು ಈ ತರ ಮಾಡಿಸಿದ್ದೀನಿ. ಹಿಂದೆ ಈ ತರ ಟೈ ಮಾಡ್ಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ.
ಅಂಡ್ ಇದನ್ನ ನಾನು ಶಿವಾಜಿನಗರ್ನಲ್ಲಿ ಮಾಡಿಸಿದ್ದು, ಒನ್ ಡೇ ನಲ್ಲಿ ಸ್ಟಿಚ್ ಮಾಡ್ಕೊಡ್ತಾರಲ್ಲ ಅವ್ರ ಹತ್ರ ಮಾಡಿಸಿದ್ದು. ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ರು. ಬಟ್ ಒಂದ್ಸಲನೂ ಇದನ್ನ ನಾನು ಹಾಕೊಂಡಿಲ್ಲ, ಹಾಕೊಂಡ್ಮೇಲೆ ತೋರಿಸ್ತೀನಿ. ದಿಸ್ ಇಸ್ ಕೋಸ್ಕಿ ಇಂದ ತಗೊಂಡಿರೋದು, ಎಗೇನ್ ಮಿಂತ್ರಾದಲ್ಲಿ ಆರ್ಡರ್ ಮಾಡಿರೋದು. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಕಲರ್. ಅಂಡ್ ಇದು ನಿಮ್ಗೆ ಬ್ಲೌಸ್ ಎಲ್ಲ ಈ ತರ ಬರುತ್ತೆ. ಇದನ್ನ ನೀಟಾಗಿ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕು. ಎಗೇನ್ ಇದು ಮತ್ತೆ ನಾನು ಮುಂಚೆ ತೋರಿಸಿದ ಯೆಲ್ಲೋ ಕಲರ್ ಎರಡು ಒಂದೇ ಪ್ಯಾಟರ್ನ್ ಅಲ್ಲಿ ಬರುತ್ತೆ. ಅಂದ್ರೆ ಮೆಟೀರಿಯಲ್ ಸೇಮ್ ಅನ್ಸುತ್ತೆ. ಹಾಕೊಳ್ಳೋದಕ್ಕೆ ಎಕ್ಸ್ಪರ್ಟ್ ಇದ್ರೆ ತುಂಬಾ, ಯಾರಿಗಾದ್ರೂ ಗೊತ್ತಿದ್ರೆ ತುಂಬಾ ಚೆನ್ನಾಗಿ ಹಾಕೋಬಹುದು. ಕಲರ್ ನೋಡಿ ತುಂಬಾ ಚೆನ್ನಾಗಿದೆ, ತುಂಬಾ ಕ್ಲಾಸಿಯಾಗಿ ಕಾಣಿಸುತ್ತೆ. ಇದರಲ್ಲಿ ನಿಮ್ಗೆ ಬೇರೆ ಬೇರೆ ತರ ಕಲರ್ ಎಲ್ಲ ಇತ್ತು. ಪಿಂಕ್ ಕಲರ್ ಅಂಡ್ ಈ ಕಲರ್, ಎರಡೇ ಕಲರ್ ಅನ್ಸುತ್ತೆ ಇದು. ಬಟ್ ನನಗೆ ಈ ಕಲರ್, ಈ ತರದ ಸಾರಿಗಳು ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ನಾನು ಈ ತರ ಒಂದು ಕಲರ್ ಇರ್ಲಿ ಅಂತ ತಗೊಂಡೆ. ಸ್ವಲ್ಪ ಲೈಟ್ ಅನ್ಸುತ್ತೆ, ಬಟ್ ಇಟ್ಸ್ ವೆರಿ ನೈಸ್. ಒನ್ ಆಫ್ ಮೈ ಪರ್ಸನಲ್ ಫೇವ್ರೆಟ್, ನಾನು ತುಂಬಾ ಇಷ್ಟಪಟ್ಟಿರೋ ಸಾರಿ ಅಂತ ಅಂದ್ರೆ ಇದು. ಕಾಟನ್ ಸಾರಿಗಳಂದ್ರೆ ನಂಗೆ ತುಂಬಾನೇ ಇಷ್ಟ ಆಗುತ್ತೆ. ಈ ಕಲರ್ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ. ಡಾರ್ಕ್ ಬ್ಲೂ ಕಲರ್ ಇದೆ, ಅಂದ್ರೆ ಏನೋ ಒಂಥರ ತುಂಬಾ ಡಾರ್ಕ್ ಇರೋ ಬ್ಲೂ ಕಲರ್ ಇದೆ. ಅಂಡ್ ಇದು ಒಂಥರ ಗ್ರೀನ್ ಅಂತ ಹೇಳಕ್ಕಾಗಲ್ಲ, ಲೆಮನ್ ಕಲರ್ ಬರುತ್ತೆ. ಇದು ಏನ್ ಕಲರ್ ಅಂತ ನಂಗೆ ಗೊತ್ತಿಲ್ಲ, ನೀವು ಕಮೆಂಟ್ ಮಾಡಿ ಹೇಳಿ ಏನಾದ್ರೂ ಗೊತ್ತಿದ್ರೆ. ಎರಡು ಕಲರ್ ಕಾಂಬಿನೇಷನ್ ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಈ ತರ ಹಾಕೊಂಡು ನಾನು ತೋರಿಸ್ತೇನೆ ಯಾವ ತರ ಕಾಣಿಸುತ್ತೆ ಅಂತ. ಇದು ಅಂಡ್ ಇದು ಬ್ಲೌಸ್ ಮೆಟೀರಿಯಲ್ ಈ ತರ ಬರುತ್ತೆ, ಓಕೆನಾ. ಸೊ ಕಲರ್ ಕಾಂಬಿನೇಷನ್ ನೋಡಿ ನನ್ಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ನನ್ಗೆ ತುಂಬಾನೇ ಇಷ್ಟ ಆಯ್ತು ಕೂಡ. ಮೆಟೀರಿಯಲ್ ಕೂಡ ತುಂಬಾ ಸಾಫ್ಟ್ ಆಗಿದೆ. ನನ್ಗೆ ಈ ಕಲರ್ ನೋಡಿದ ತಕ್ಷಣನೇ ಇಷ್ಟ ಆಯ್ತು. ಅಂಡ್ ಬಂದಿದ ತಕ್ಷಣನೇ ಒಂದ್ಸಲ ಹಾಕೊಂಡು ನೋಡಿದೀನಿ. ಬ್ಲೌಸ್ ಸ್ಟಿಚಿಂಗ್ ಕೂಡ, ಬ್ಲೌಸ್ ಈ ಕಲರ್ ಬರುತ್ತೆ ಅಲ್ಲ, ನೀಟಾಗಿ ಸ್ಟಿಚ್ ಮಾಡಿಸ್ಬೇಕು. ನಾನು ತುಂಬಾ ಡಿಸೈನ್ಸ್ ಗಳನ್ನ ಹುಡುಕ್ತಾ ಇದ್ದೀನಿ. ಐ ಆಮ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಬ್ಲೌಸ್, ಓಕೆನಾ. ಬ್ಲೌಸ್ ಡಿಸೈನ್ಸ್ ಅಂತೂ ನನಗೆ ತುಂಬಾ ಚೆನ್ನಾಗಿ ಕಾಣಿಸ್ತು. ಫಾರ್ ಎಕ್ಸಾಂಪಲ್ ಇವಾಗ ನಾನು ಹಾಕೊಂಡಿರೋದು ಕೂಡ ಡಿಫ್ರೆಂಟ್ ಆಗಿದೆ, ಬ್ಯಾಕ್ ಸೈಡ್ ಅನ್ನೆಲ್ಲ ತುಂಬಾ ಡಿಫ್ರೆಂಟ್ ಆಗಿದೆ. ಸೊ ಈ ತರ ಏನಾದ್ರೂ ನಾನು ಡಿಫ್ರೆಂಟ್ ಆಗಿ ಸ್ಟಿಚ್ ಮಾಡಿಸೋದು ಇಷ್ಟ ಆಗುತ್ತೆ. ಹಾಗಾಗಿ ಇದಕ್ಕೆ ನೀಟಾಗಿ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕಂತ ಹೇಳಿ ಹಾಗೆ ಇಟ್ಟಿದ್ದೀನಿ. ಅದ್ ಯಾವಾಗ ಸ್ಟಿಚ್ ಮಾಡಿಸೋದಂತ ಗೊತ್ತಿಲ್ಲ. ಅಂಡ್ ಇದು ಬ್ಲಾಕ್ ಕಲರ್ ಸಾರಿ, ಸುಟಾ ಇಂದ ತಗೊಂಡಿರೋದು. ಇದು ಕೂಡ ಕಾಟನ್ ತರ ಸಾಫ್ಟ್ ಆಗಿದೆ. ಅಂಡ್ ಇದರಲ್ಲಿ ನಿಮ್ಗೆ ಗೋಲ್ಡನ್ ಕಲರ್ ಸ್ವಲ್ಪ ಚಿಮಿರಿ ಹಾಕಿ ಡಿಸೈನ್ ಮಾಡಿದ್ದಾರೆ. ಅಂಡ್ ಬಾರ್ಡರ್ ಕಂಪ್ಲೀಟ್ ಗೋಲ್ಡನ್ ಕಲರ್ ಇದೆ, ತುಂಬಾ ಸ್ಮಾಲ್ ಬಾರ್ಡರ್ ಇದೆ. ನಾನು ಇದನ್ನ ಯುಗಾದಿ ಹಬ್ಬಕ್ಕೆ ಹಾಕೊಂಡಿದ್ದೆ, ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಂಡ್ ಇದರ ಜೊತೆ ನಾನು ರೆಡ್ ಕಲರ್ ಬ್ಲೌಸ್ ಮ್ಯಾಚ್ ಮಾಡಿದ್ದು. ಈ ಸಾಫ್ಟ್ ಆಗಿರೋ ಸಾರಿ ಕ್ಯಾರಿ ಮಾಡೋದು ತುಂಬಾ ಚೆನ್ನಾಗ್ ಅನ್ಸುತ್ತೆ. ಅಂಡ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕಾಟನ್ಸ್ ಅಲ್ಲಿ ನಮ್ಮ ಅಮ್ಮ ಹೇಳ್ತಾ ಇದ್ರು, ಏನೋ ಒಂದ್ಸಲ ವಾಶ್ ಮಾಡಿದ್ರೆ ಎಲ್ಲ ಸ್ಟ್ರಿಂಕ್ ಆಗ್ಬಿಡುತ್ತೆ ಅಂತ. ಬಟ್ ಐ ಡೋಂಟ್ ನೋ, ನನ್ಗೆ ಅದೆಲ್ಲ ಗೊತ್ತಿಲ್ಲ. ಬಟ್ ನನಗೆ ಕಾಟನ್ ಸಾರಿಗಳಂದ್ರೆ ಸಖತ್ ಇಷ್ಟ ಆಗುತ್ತೆ. ಐ ಡೋಂಟ್ ನೋ, ಇಟ್ಸ್ ವೆರಿ ಕ್ಲಾಸಿ ಅನ್ಸುತ್ತೆ. ಅಂಡ್ ಈಸಿಯಾಗಿ ಕ್ಯಾರಿ ಮಾಡ್ಬೋದು, ಚೆನ್ನಾಗಿ ಕಾಣಿಸುತ್ತೆ ಕೂಡ. ಸೊ ಹಾಗಾಗಿ ದಿಸ್ ಇಸ್ ಒನ್ ಆಫ್ ಮೈ ಪರ್ಸನಲ್ ಫೇವ್ರೆಟ್ ಸಾರಿ ಅಂತ ಹೇಳ್ಬೋದು. ನಾನು ಎಲ್ಲದನ್ನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ, ತುಂಬಾ ರಿಸರ್ಚ್ ಮಾಡಿ, ತುಂಬಾ ವೆಬ್ಸೈಟ್ಗಳಲ್ಲೆಲ್ಲ ಹೋಗಿ ಅದು ಇದು ಎಲ್ಲ ನೋಡಿ ನಾನು ಇಷ್ಟಪಟ್ಟದ್ದನ್ನ ತಗೊಳ್ಳೋದು. ಹಾಗಾಗಿ ನನ್ನ ಹತ್ರ ಇರೋ ಎಲ್ಲಾ ಸಾರಿ ಕಲೆಕ್ಷನ್ ನಂಗೆ ತುಂಬಾ ಇಷ್ಟ ಆಗುತ್ತೆ. ಇದು ಪಿಂಕ್ ಕಲರ್ ಸಾರಿ ಇದೆ. ಇದೇನು ಇಲ್ಲ ಡಿಸೈನ್ಸ್ ಎಲ್ಲ, ತುಂಬಾ ಪ್ಲೇನ್ ಕಲರ್ ಡಿಸೈನ್ ಇದೆ. ನನ್ನ ಮೈಂಡ್ ಅಲ್ಲಿ ಒಂಥರ ಸ್ಟೈಲ್ ಮಾಡ್ಬೇಕಂತ ಹೇಳ್ಬಿಟ್ಟು ನಾನು ಇದನ್ನ ಆರ್ಡರ್ ಮಾಡ್ಕೊಂಡಿದ್ದು. ಅಂಡ್ ಇದು ಬ್ಲೌಸ್ ಮೆಟೀರಿಯಲ್ ಬರುತ್ತೆ. ಬಟ್ ನಾನು ಏನ್ ಅನ್ಕೊಂಡಿದೀನಿ ಇದಕ್ಕೆ ಅಂದ್ರೆ, ಕ್ರೀಮ್ ಕಲರ್ ಬ್ಲೌಸ್, ಸ್ಲೀವ್ಲೆಸ್ ಬ್ಲೌಸ್ ಬರುತ್ತಲ್ಲ, ಅದ್ರ ಜೊತೆ ಗೋಲ್ಡನ್ ಕಲರ್ ವೇಸ್ಟ್ ಚೈನ್ ಬರುತ್ತೆ. ಸೊ ಅದನ್ನ ಎರಡನ್ನು ಲೈಕ್ ಮ್ಯಾಚ್ ಮಾಡ್ಬಿಟ್ಟು ಸ್ಟೈಲ್ ಮಾಡಿದ್ರೆ ಸಕ್ಕದಾಗಿ ಕಾಣಿಸುತ್ತೆ. ಒಂದ್ಸಲ ನಾನು ಯಾವಾಗಾದ್ರೂ ಸ್ಟೈಲ್ ಮಾಡಿದಾಗ ನಿಮ್ಗೆ ತೋರಿಸ್ತೀನಿ. ಇದು ಬೇಸ್ಡ್ ಆನ್ ಲೈಕ್ ನೀವು ಸ್ಟೈಲಿಂಗ್ ಚೆನ್ನಾಗಿ ಮಾಡಿದ್ರೆ ಎಲ್ಲ ಔಟ್ಫಿಟ್ಗಳು ಚೆನ್ನಾಗಿ ಕಾಣಿಸುತ್ತೆ, ಎಲ್ಲಾ ಸಾರಿಗಳು ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಇದನ್ನ ನನ್ನ ಮೈಂಡ್ ಅಲ್ಲಿ ಒಂದು ಸ್ಟೈಲ್ ಅಂದ್ರೆ ಒಂದು ಮೈಂಡ್ ಅಲ್ಲಿ ನಾನು ಇಮ್ಯಾಜಿನ್ ಮಾಡ್ಕೊಂಡಿದ್ದೀನಿ ಈ ತರ ಮಾಡ್ಬೋದು ಅಂತ. ಹಾಗಾಗಿ ಈ ಸಾರಿ ಹಾಗೆ ಇಟ್ಕೊಂಡಿದ್ದೀನಿ. ಬ್ಲೌಸ್ ಕೂಡ ನಾನು ಸ್ಟಿಚ್ ಮಾಡಿಸೋ ಪ್ಲಾನ್ ಮಾಡ್ಕೊಂಡಿದ್ದೆ. ಯಾಕಂದ್ರೆ ಕ್ರೀಮಿ ಕಲರ್ ಬ್ಲೌಸ್ ಬರುತ್ತೆ, ಅದನ್ನ ಮ್ಯಾಚ್ ಮಾಡ್ಬಿಟ್ಟು ಬೇರೆ ತರ ಏನಾದ್ರು ಸ್ಟೈಲ್ ಮಾಡ್ತೀನಿ. ಎಸ್, ಆ ತರ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಅಂಡ್ ಸಾರಿ ಕಲೆಕ್ಷನ್ ಸ್ವಲ್ಪ ಸಾರಿಗಳು ನನ್ನ ಮನೆಯಲ್ಲಿದೆ. ಇವಾಗ ನಾನು ಇದನ್ನ ತೋರಿಸ್ಬಿಡ್ತೀನಿ. ದಿಸ್ ಇಸ್ ಅನಾರ್ಕಲಿ ಡ್ರೆಸ್ ನೋಡ್ಬೋದು. ಇದನ್ನು ನಾನು ಒಂದ್ಸಲನೂ ಹಾಕೊಂಡಿಲ್ಲ, ನೋಡ್ಬೋದು. ಇದು ನಾನು ತೆಗ್ದು ಇಲ್ಲ ಕೂಡ, ಹಾಗೆ ಇದೆ. ದಿಸ್ ಇಸ್ ಅನಾರ್ಕಲಿ, ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡ್ರೆ. ಅಂಡ್ ಮೆಟೀರಿಯಲ್ ಅಂತೂ ತುಂಬಾ ಕ್ಲಾಸಿ ಆಗಿದೆ. ದುಪಟ್ಟ ವೆರಿ ಸಾಫ್ಟ್ ಆಗಿದೆ, ತುಂಬಾ ಚೆನ್ನಾಗಿ ಅನ್ಸುತ್ತೆ ಇದನ್ನ ಹಾಕೊಂಡ್ರೆ.
ಇದನ್ನ ಹಾಗೆ ಇನ್ನೂ ಇಟ್ಟಿದ್ದೀನಿ ನಾನು. ನೀಟಾಗಿ ಇದನ್ನೆಲ್ಲ ಫೋಲ್ಡ್ ಮಾಡಿರ್ಬೇಕು. ಏನಾದ್ರೂ ಫಂಕ್ಷನ್ಸ್ ಏನಾದ್ರೂ ಇದ್ದಾಗ ಹಾಕೊಳ್ಳೋಣ ಅಂತ ಹಾಗೆ ಇಟ್ಟಿದ್ದೀನಿ. ಒಂದ್ಸಲನೂ ಇತ್ತು. ಮೋಸ್ಟ್ ಆಫ್ ದಿ ಸಾರೀಸ್ 1-2 ಬಿಟ್ರೆ ನಾನು ಯಾವ್ದನ್ನು ಹಾಕೊಂಡಿಲ್ಲ ಇನ್ನು, ಹಾಗೆ ಇಟ್ಟಿದ್ದೀನಿ. ಐ ಡೋಂಟ್ ನೋ ಫಾರ್ ವಾಟ್ ಜಾಯ್, ಬಟ್ ಸ್ಟಿಲ್ ಐ ಆಮ್ ಕೀಪಿಂಗ್ ಇಟ್ ಲೈಕ್ ದಟ್, ಬಟ್ ಐ ಶುಡ್ ವೇರ್ ಇಟ್ ಸೂನ್. ಅಂಡ್ ಇದನ್ನ ನಾನು ಸೋಚಿಂದ ತಗೊಂಡಿರೋದು, ನೋಡ್ಬೋದು. ಇದು ಕೂಡ ತುಂಬಾ ಚೆನ್ನಾಗಿದೆ, ಇಟ್ಸ್ ವೆರಿ ಕ್ಲಾಸಿ. ಅಂಡ್ ಇದು ಸಿಂಗಲ್ ಪೀಸ್ ಬರುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಹಾಕೊಳ್ಳೋದಕ್ಕೆ. ಈ ತರ ನಿಮ್ಗೆ ಬೆಲ್ಟ್ ಬೇರೆ ಇದೆ, ಬೆಲ್ಟ್ ಡಿಸೈನ್ಸ್ ಇದೆ, ಡಿಸೈನ್ ಇದೆ ಒಂದು. ಅಂಡ್ ಇದನ್ನ ಹಾಕೊಂಡಾಗ್ಲೂ ನನಗೆ ತುಂಬಾ ಕಾಂಪ್ಲಿಮೆಂಟ್ ಬಂದೆ. ಏನಾದ್ರೂ ಫಂಕ್ಷನ್ ಇದ್ದಾಗ ಇದನ್ನ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಇದನ್ನ ನಾನು ತನೈರಾ ಇಂದ ತಗೊಂಡಿರೋದು ಈ ಡ್ರೆಸ್ ಮೆಟೀರಿಯಲ್. ಇದನ್ನ ನಾನು ಯಾವ್ದನ್ನು ಸ್ಟಿಚ್ ಮಾಡಿಸಿಲ್ಲ, ಆಲ್ಮೋಸ್ಟ್ ಲೈಕ್ 3 ಡ್ರೆಸ್ ಮೆಟೀರಿಯಲ್ ಹಾಗೆ ಇಟ್ಟಿದ್ದೀನಿ. ಅಂಡ್ ದಿಸ್ ಇಸ್ ವೆರಿ ನೈಸ್, ಕಾಟನ್ ಮೆಟೀರಿಯಲ್ ಇದು. ಹಾಗೆ ಇದೆ, ಇದು ಇದೇ ತರ ಡಿಸೈನ್ ಬರುತ್ತೆ. ಇದು ಟಾಪ್ ಡಿಸೈನ್, ಇದನ್ನ ನಾನು ಸ್ಟಿಚ್ ಮಾಡಿಸ್ಬೇಕು. ಅಂಡ್ ದುಪ್ಪಟ್ಟ ಬಂದು ಈ ತರ ಬರುತ್ತೆ, ಈ ತರ ಇದೆ ದುಪ್ಪಟ್ಟ. ಅಂಡ್ ಪ್ಯಾಂಟ್ ಈ ತರ ಇರುತ್ತೆ. ಸೊ ಇದು ಮೂರನ್ನು ನಾನು ಸ್ಟಿಚ್ ಮಾಡಿಸ್ಬೇಕು, ಹಾಗಾಗಿ ಹಾಗೆ ಇಟ್ಕೊಂಡಿದ್ದೀನಿ ಇದನ್ನ. ಐ ಡೋಂಟ್ ನೋ ವೆನ್ ಐ ಆಮ್ ಗೋಯಿಂಗ್ ಟು ಡೂ ಇಟ್, ಬಟ್ ಐ ಡೂ ಇಟ್ ಸೂನ್. ಅಂಡ್ ಇದು ಸೆಕೆಂಡ್ ಡ್ರೆಸ್ ಮೆಟೀರಿಯಲ್ ಈ ತರ ಬರುತ್ತೆ. ಅಂಡ್ ಇದು ಕೂಡ ತನೈರಾ ಇಂದ, ನಾನು ಹೇಳಿದಾಗ ಎಲ್ಲ ಡ್ರೆಸ್ ಮೆಟೀರಿಯಲ್ ತನೈರಾ ಇಂದ ತಗೊಂಡಿರೋದು. ಅಂಡ್ ಇದು ಕೂಡ ಚೆನ್ನಾಗಿ ಕಾಣಿಸುತ್ತೆ, ನೋಡ್ಬೋದು. ದಿಸ್ ಇಸ್ ವೆರಿ ಕ್ಲಾಸಿ. ಇದರಲ್ಲಿ ಏನೋ ಕ್ರೀಮ್ ಕಲರ್, ಬ್ಲಾಕ್ ಕಲರ್ ಅಂಡ್ ಆರೆಂಜ್ ಶೇಡ್ ಇದೆ, ಅಂಡ್ ಯೆಲ್ಲೋ ಕಲರ್ ಶೇಡ್ ಇದೆ, ಎಲ್ಲ ಮಿಕ್ಸ್ ಆಗಿ ಇರೋದು. ಅದಕ್ಕೆ ನಂಗೆ ತುಂಬಾ ಇಷ್ಟ ಆಯ್ತು, ಹಾಗಾಗಿ ಇದನ್ನ ತಗೊಂಡಿದ್ದೀನಿ. ಅಂಡ್ ಇದು ದುಪ್ಪಟ್ಟ ಕೂಡ ಕಾಟನ್ ಮೆಟೀರಿಯಲ್, ಸಾಫ್ಟ್ ಆಗಿದೆ. ನನಗೆ ಕಾಟನ್ ಮೆಟೀರಿಯಲ್ ಅಂದ್ರೆ ತುಂಬಾ ಇಷ್ಟ, ಹಾಗಾಗಿ ಸ್ವಲ್ಪ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಂಡ್ ದಿಸ್ ಇಸ್ ಪ್ಯಾಂಟ್ ಮೆಟೀರಿಯಲ್ ಇದು. ಇದನ್ನೆಲ್ಲ ಸ್ಟಿಚ್ ಮಾಡಿಸ್ಬೇಕು ನಾನು. ಅಂಡ್ ಅಗೇನ್ ಒನ್ ಮೋರ್ ರೆಡ್ ಕಲರ್ ಇದೆ. ನನಗಂದು ಅಷ್ಟೊಂದೇನು ಇಷ್ಟ ಆಗಿಲ್ಲ, ಬಟ್ ಅಗೇನ್ ಒಂದು ಬ್ಲಾಕ್ ಕಲರ್ ತಗೊಂಡಾಗ ಅದ್ರ ಜೊತೆ ಇದನ್ನು ಕೂಡ ತಗೊಂಡಿದ್ದೆ. ಬಟ್ ದಿಸ್ ಇಸ್ ಆಲ್ಸೋ ನೈಸ್, ಮೆಟೀರಿಯಲ್ ಚೆನ್ನಾಗಿದೆ, ತನೈರಾ ಬ್ರಾಂಡ್ ಅಲ್ಲ, ಚೆನ್ನಾಗಿರುತ್ತೆ. ಬಟ್ ಏನಂದ್ರೆ ನನಗೆ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ಎಲ್ಸ್. ಓಕೆ, ನಾನು ತುಂಬಾ ಒಂದು ಲೈಟ್ ಕಲರ್ ರೆಡ್ ಬರುತ್ತೆ ಅಂತ ಅನ್ಕೊಂಡಿದ್ದೆ, ಬಟ್ ಇದು ಸ್ವಲ್ಪ ಡಾರ್ಕ್ ಕಲರ್ ರೆಡ್ ಇದೆ. ಬಟ್ ದಟ್ಸ್ ಓಕೆ, ಚೆನ್ನಾಗಿ ಕಾಣಿಸುತ್ತೆ ನೀಟಾಗಿ ಸ್ಟಿಚ್ ಮಾಡಿಸಿದ್ರೆ. ಅಂಡ್ ಇದು ಬಂದು ಪ್ಯಾಂಟ್ ಬರುತ್ತೆ. ಅಂಡ್ ಇದು ದುಪ್ಪಟ್ಟ. ಇದು ಅಷ್ಟೊಂದು ಆ ಎರಡು ಮೆಟೀರಿಯಲ್ ಕಂಪೇರ್ ಮಾಡಿದ್ರೆ ಇದು ಅಷ್ಟೊಂದು ಸಾಫ್ಟ್ ಇಲ್ಲ, ಬಟ್ ಇಟ್ಸ್ ನೈಸ್, ಚೆನ್ನಾಗಿ ಅನ್ಸುತ್ತೆ. ಸ್ಟಿಚ್ ಮಾಡಿಸಿದಾಗ ಗೊತ್ತಾಗುತ್ತೆ ಹೇಗಿರುತ್ತೆ ಏನು ಅಂತ. ಇದನ್ನ ನಾನು ಕೋಸ್ಕೆಯಿಂದ ತಗೊಂಡಿದ್ದು. ಕೋಸ್ಕೆಯಿಂದ ಮೆಟೀರಿಯಲ್ ತಗೊಂಡು ಸ್ಟಿಚ್ ಮಾಡಿಸಿದ್ದೆ. ಇದನ್ನ ಶಿವಾಜಿನಗರ್ನಲ್ಲಿ 1 ಡೇ ಸ್ಟಿಚ್ ಮಾಡ್ಕೊಡ್ತಾರಲ್ಲ, ಅಲ್ಲಿ ಸ್ಟಿಚ್ ಮಾಡಿಸಿದ್ದು. ನೋಡ್ಬೋದು ನೀವು, ಬ್ಯಾಕ್ ಸೈಡ್ ಅದೆಲ್ಲ ನೀಟಾಗಿ ನಾನು ಹೇಳಿದ ತರನೇ ಡಿಸೈನ್ ಮಾಡ್ಕೊಟ್ಟಿದ್ದಾರೆ. ಅಂಡ್ ದಿಸ್ ಇಸ್ ಸೋ ಕ್ಯೂಟ್. ಇದು ತುಂಬಾ ಚೆನ್ನಾಗಿದೆ, ನಂಗೆ ಇಷ್ಟ ಆಯ್ತು. ಅಂಡ್ ಇದನ್ನ ನಾನು 1-2-3 ಸಲ ಹಾಕೊಂಡಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಇದಕ್ಕೆ ದುಪ್ಪಟ್ಟ ಅಂಡ್ ಪ್ಯಾಂಟ್ ಬಂದು ಈ ತರ ಬರುತ್ತೆ, ಈ ತರ ದುಪ್ಪಟ್ಟ ಬರುತ್ತೆ ಅಂಡ್ ಈ ತರ ಪ್ಯಾಂಟ್ ಬರುತ್ತೆ. ಇದು ಕೂಡ ತುಂಬಾ ಚೆನ್ನಾಗಿದೆ, ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ಮೈ ಪರ್ಸನಲ್ ಫೇವ್ರೆಟ್ ಅಂತ ಹೇಳ್ಬೋದು. ಐ ಲವ್ ದಿಸ್. ಇದನ್ನ ನಾನು ಇನ್ಸ್ಟಾಗ್ರಾಮ್ ನಲ್ಲಿ ಆರ್ಡರ್ ಮಾಡ್ಕೊಂಡು ತಗೊಂಡಿದ್ದು, ನೋಡ್ಬೋದು. ಇದರ ಸ್ಪೆಷಾಲಿಟಿ ಏನಂದ್ರೆ ಪಾಕೆಟ್ ಇದೆ. ಎಸ್, ಪಾಕೆಟ್ ಇದೆ, ನನ್ಗೆ ಇಷ್ಟ ಆಯ್ತು ಇದು. ಇದು ತುಂಬಾ ಜನ ಲಿಂಕ್ ಕೂಡ ಕೇಳಿದ್ರೆ. ಇದು ಬಂದು ಬ್ಲೂ ಕಲರ್, ಬ್ರೌನ್ ಕಲರ್, ಕ್ರೀಮ್ ಕಲರ್, ಲೈಕ್ ತುಂಬಾ ಕಲರ್ ಮಿಕ್ಸ್ ಆಗಿದೆ. ಇದು ಬಂದು ಟಾಪ್ ಅಂಡ್ ಇದು ಪ್ಯಾಂಟ್ ಕೂಡ ಒಂದೇ ಪ್ಯಾಟರ್ನ್ ಅಲ್ಲಿ ಬರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಇನ್ಸ್ಟಾಗ್ರಾಮ್ ನಲ್ಲಿ ತಗೊಂಡಿದ್ದು. ಅಂಡ್ ಇನ್ನೊಂದು ಇನ್ಸ್ಟಾಗ್ರಾಮ್ ನಲ್ಲಿ ಆರ್ಡರ್ ಮಾಡ್ಕೊಂಡಿದ್ದು ಇದು. ಇದನ್ನ ನಾನು ಇಂಡೋ ವೆಸ್ಟರ್ನ್ ಪ್ಯಾಟರ್ನ್ ಅಲ್ಲಿ ಹಾಕೋಬೇಕಂತ ಅನ್ಕೊಂಡಿದ್ದೀನಿ. ಬ್ಯಾಕ್ ಸೈಡ್ ಈ ತರ ಬರುತ್ತೆ. ಇದು ಕೂಡ ತುಂಬಾ ಚೆನ್ನಾಗಿದೆ, ಕ್ಲಾಸಿಯಾಗಿ ಕಾಣಿಸುತ್ತೆ ಹಾಕೊಂಡ್ರೆ. ದಿಸ್ ಇಸ್ ಹೌ ಇಟ್ಸ್ ಲುಕಿಂಗ್. ಅಂಡ್ ಇದ್ರ ಜೊತೆ ನಾನು ರಿಪ್ ಜೀನ್ಸ್ ಏನಾದ್ರು ಮ್ಯಾಚ್ ಮಾಡ್ಕೊಳ್ಳೋಣ ಅಂತ ಹಾಗೆ ಇಟ್ಟಿದ್ದೀನಿ. ಇದನ್ನು ಕೂಡ ಒಂದ್ಸಲನೂ ಹಾಕೊಂಡಿಲ್ಲ ನಾನು. ಈ ತರ ಬ್ಲೌಸಸ್ ಇಟ್ಕೊಂಡಿದ್ದೀನಿ ನಾನು. ಕಾಟನ್ ಸಾರಿಗಳನ್ನೆಲ್ಲ ತಗೊಂಡು ಮ್ಯಾಚ್ ಮಾಡ್ಕೋತಾ ಇರ್ತೀನಿ. ಜನರಲಿ ನಾನೇನ್ ಮಾಡ್ತೀನಿ ಅಂದ್ರೆ ಕಾಟನ್ ಸಾರಿಗಳನ್ನ ತಗೋತೀನಿ, ಅದಕ್ಕೆ ನಾನು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ಸಕ್ ಹೋಗೋದಿಲ್ಲ. ವಿತೌಟ್ ಬ್ಲೌಸ್ ಕಾಟನ್ ಸ್ಯಾರಿಗಳು ಬರುತ್ತಲ್ಲ, ಅದನ್ನ ತಗೊಂಡು ನಾನು ಬ್ಲೌಸಸ್ ಮ್ಯಾಚ್ ಮಾಡ್ಕೋತೀನಿ. ಬ್ಲಾಕ್ ಕಲರ್ ತೋರಿಸ್ದೆ ಅಲ್ವಾ, ಅದನ್ನ ನಾನು ಮ್ಯಾಚ್ ಮಾಡ್ಕೊಂಡಿದ್ದೆ. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಇವೆರಡು ಕಲರ್ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಅಂತ. ಸೊ ಈ ತರ ನಾನು ಜನರಲಿ ಸಾರಿ ಎಲ್ಲ ತಗೊಂಡು ಬ್ಲೌಸಸ್ ಎಲ್ಲ ಮ್ಯಾಚ್ ಮಾಡ್ಕೋತೀನಿ. ಇದು ಕೂಡ ತುಂಬಾ ಕ್ಲಾಸಿಯಾಗಿ ಕಾಣಿಸುತ್ತೆ ಹಾಕೊಂಡ್ರೆ. ಅಂಡ್ ಈ ತರ ನಾನು ಸ್ಲೀವ್ಲೆಸ್ ಬ್ಲೌಸ್ ಗಳನ್ನ ತಗೊಂಡಿಟ್ಕೊಂಡಿದ್ದೀನಿ. ಒಂದು ಬ್ಲಾಕ್ ಕಲರ್, ಕ್ರೀಮ್ ಕಲರ್, ರೆಡ್ ಕಲರ್. ಇದನ್ನ ನಾನು ಸೋಚಿಂದ ತಗೊಂಡಿದ್ದು, 99 ಕೊಟ್ಟಿದ್ದು.
ತುಂಬಾ ಚೆನ್ನಾಗಿ ಯೂಸ್ ಆಗ್ತಾ ಇದೆ. ಅಂಡ್ ತುಂಬಾ ಜನ ನನ್ನ ಫ್ರೆಂಡ್ಸ್ ಕೇಳಿದ್ರು ಎಲ್ಲಿ ತಗೊಂಡಿದ್ದೆ ನಿಮ್ ಬ್ಲೌಸ್ ಅಂತ. ನಾನು ಸೋಚಿಂದ ತಗೊಂಡಿದ್ದು. ಇನ್ ಕೇಸ್ ನಿಮ್ಗೆ ಏನಾದ್ರು ಬೇಕಂದ್ರೆ ನೀವು ಕೂಡ ಆರ್ಡರ್ ಮಾಡ್ಕೊಬಹುದು. ಸುಮ್ನೆ ಹೋಗಿ ಸ್ಟಿಚಿಂಗ್ ಎಲ್ಲ ಮಾಡಿಸೋದಕ್ಕಿಂತ ಬ್ಲೌಸ್ ಈ ತರ ರೆಡಿಮೇಡ್ ತಗೊಂಡ್ಬಿಟ್ರೆ ತುಂಬಾ ದಿವಸನೂ ಬರುತ್ತೆ. ಅಂಡ್ ನೀವ್ ಯಾವ ತರ ಸಾರಿಗಳಿಗೂ ಮ್ಯಾಚ್ ಮಾಡ್ಕೊಂಡ್ರು ಚೆನ್ನಾಗಿ ಕಾಣಿಸುತ್ತೆ. ಎಸ್ಪೆಷಲಿ ಕಾಟನ್ ಸಾರಿಗಳಿಗೆ ಈ ತರ ಬ್ಲೌಸ್ಗಳು ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಇನ್ನೊಂದೇನಂದ್ರೆ ನಾನು ಮೆಟೀರಿಯಲ್ ತಗೊಂಡು ಇಂದಿರಾನಗರ್ನಲ್ಲಿ ಒಬ್ಬ ಡಿಸೈನರ್ ಹತ್ರ ಕೊಟ್ಬಿಟ್ಟು ಬ್ಲೌಸ್ ನ ಡಿಸೈನ್ ಮಾಡಿಸಿದೆ. ನೋಡ್ಬೋದು ಈ ತರ ಇದೆ. ಇದು ಪ್ಲೇನ್ ಮೆಟೀರಿಯಲ್ಗೆ ಅವರೇ ಡಿಸೈನ್ ಮಾಡ್ಕೊಟ್ಟಿರೋದು. ಡಿಸೈನರ್ ಬ್ಲೌಸ್ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್, ಸ್ವಲ್ಪ ಅಲ್ಲ ಜಾಸ್ತಿನೇ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು. ಏನಾದ್ರೂ ಸ್ಪೆಷಲ್ ಒಕೇಶನ್ ಇದ್ರೆ ಅಥವಾ ಸ್ಪೆಷಲ್ ಆಗಿ ಏನಾದ್ರೂ ಇವೆಂಟ್ ಇದ್ರೆ ದಟ್ಸ್ ಓಕೆ, ಈ ತರದ ಮೇಲೆ ಇನ್ವೆಸ್ಟ್ ಮಾಡೋದು ವರ್ತ್ ಅನ್ಸುತ್ತೆ. ಬಟ್ ಇದನ್ನ ನಾನು ತಗೊಂಡಿದ್ದೀನಿ. ಬಟ್ ಎಲ್ಲಾ ತರನು, ಫಾರ್ ಎಕ್ಸಾಂಪಲ್ ಇವಾಗ ಗೋಲ್ಡನ್ ಕಲರ್ ಸಾರಿ ಇದ್ರೆ ಮ್ಯಾಚ್ ಮಾಡ್ಬೋದು. ಅಂಡ್ ನಿಮ್ಗೆ ಬ್ಲಾಕ್ ಕಲರ್ ಸಾರಿ ಇದ್ರೂ ಮ್ಯಾಚ್ ಮಾಡ್ಬೋದು. ಆತರ ನೀವು ಮಿಸ್ ಮ್ಯಾಚ್ ಮಾಡ್ಕೊಂಡು ಕೂಡ ಹಾಕೋಬಹುದು. ಹಾಗಾಗಿ ಇದನ್ನ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಅಂಡ್ ಸ್ವಲ್ಪ ವೆಯ್ಟ್ ಜಾಸ್ತಿ ಇದೆ, ಬಿಕಾಸ್ ಯಾಕಂದ್ರೆ ಇದು ಪರ್ಲ್ ಎಲ್ಲ ಡಿಸೈನ್ ಎಲ್ಲ ಇದೆಯಲ್ಲ, ಹಾಗಾಗಿ ವೆಯ್ಟ್ ಜಾಸ್ತಿ ಇದೆ. ಅಂಡ್ ಫ್ರಂಟ್ ಸೈಡ್ ಅಲ್ಲಿ ಈ ತರ ಕಾಣಿಸುತ್ತೆ ನಿಮ್ಗೆ, ನೋಡ್ಬೋದು. ಈ ಪಲ್ಲು ಹಾಕೊಳ್ಳೋದ್ರಿಂದ ಈ ಕಡೆ ಡಿಸೈನ್ ಮಾಡಿಲ್ಲ ಅವರು, ಒಂದ್ ಕಡೆ ಮಾತ್ರ ಡಿಸೈನ್ ಇರೋದು. ಅಂಡ್ ಬ್ಯಾಕ್ ಸೈಡ್ ಅಲ್ಲಿ ಈ ತರ ಇದೆ. ಅಂಡ್ ನೀವು ಯಾವ ತರ ಡಿಸೈನ್ ಮಾಡಿಸ್ಕೋಬಹುದು ಆ ತರ ಮಾಡಿಸ್ಕೋಬಹುದು. ಎಸ್ಪೆಷಲಿ ಕೆಲವ್ರು ಏನಾದ್ರೂ ಇವೆಂಟ್ ಇದ್ರೆ ಮಾಡಿಸ್ಕೋತಾರೆ. ಬಟ್ ನಾನು ಆ ಟೈಮ್ನಲ್ಲಿ ಏನಕ್ಕೆ ಮಾಡಿಸ್ಕೊಂಡೆ ಅಂತ ಗೊತ್ತಿಲ್ಲ. ಐ ಜಸ್ಟ್ ಥಾಟ್ ಆಫ್ ಡೂಯಿಂಗ್ ಇಟ್, ಹಾಗಾಗಿ ಇದನ್ನ ಮಾಡಿಸ್ಕೊಂಡೆ. ಅಂಡ್ ದಿಸ್ ಸೋ ಪ್ರಿಟಿ, ಚೆನ್ನಾಗಿ ಕಾಣಿಸುತ್ತೆ. ಒಂದ್ಸಲ ಹಾಕೊಂಡಿದ್ದೀನಿ ಕೂಡ, ಆಫೀಸ್ಗೆ ಒಂದ್ಸಲ ಹಾಕೊಂಡು ಹೋಗಿದ್ದೆ ಅನ್ಸುತ್ತೆ. ದಿಸ್ ಇಸ್ ವೆರಿ ಪ್ರಿಟಿ. ಬಟ್ ಮೆಟೀರಿಯಲ್ ನೆಕ್ಸ್ಟ್ ಟೈಮ್ ತಗೋಬೇಕಾದ್ರೆ ನಾನು ಸ್ವಲ್ಪ ಸಿಂಥೆಟಿಕ್ ಇಂತ ಕಾಟನ್ ತಗೋಬೇಕಂತ ಅನ್ಕೊಂಡಿದ್ದೀನಿ. ಬಿಕಾಸ್ ಇದು ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ನನಗೆ ತುಂಬಾ ಸಾಫ್ಟ್ ಆಗಿರೋ ಮೆಟೀರಿಯಲ್ ಇಷ್ಟ ಆಗುತ್ತೆ. ಯಾವುದೇ ಔಟ್ಫಿಟ್ ತಗೊಂಡ್ರು ಸಾಫ್ಟ್ ಆಗಿದ್ರೆ ಇಷ್ಟ ಆಗುತ್ತೆ. ಹಾಗಾಗಿ ನೆಕ್ಸ್ಟ್ ಟೈಮ್ ಬೇರೆ ತರ ಮೆಟೀರಿಯಲ್ನ ನಾನು ತಗೊಂಡು ಅದ್ರಲ್ಲಿ ಟ್ರೈ ಮಾಡಬೇಕು. ಅಂಡ್ ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇವಾಗ ನಾನು ಅದನ್ನೆಲ್ಲ ಫೋಲ್ಡ್ ಮಾಡಿ ಇಡಬೇಕು. ಫೋಲ್ಡ್ ಮಾಡಿ ಇರೋ ಅಷ್ಟರಲ್ಲಿ ಟೈಮ್ ಆಗ್ಬಿಡುತ್ತೆ. ಅಂಡ್ ಎಸ್, ಇದು ನನ್ನ ಟ್ರೆಡಿಷನಲ್ ಔಟ್ಫಿಟ್. ಅಂಡ್ ಸ್ವಲ್ಪ ಔಟ್ಫಿಟ್ಗಳು ನನ್ನ ಮನೆಯಲ್ಲೇ ಇದೆ. ಅದ್ ಮನೆಯಿಂದ ಹೋದಾಗ ನಾನು ತಗೊಂಡ್ ಬಂದಾಗ ಅದನ್ನು ಕೂಡ ಕವರ್ ಮಾಡ್ತೀನಿ. ಬಟ್ ಇವಾಗ ನಾನು ಯಾವ್ದಾವ್ದು ಇವಾಗ ಎಲ್ಲಿದೆ ಅದನ್ನ ಮಾತ್ರ ತೋರಿಸ್ತಾ ಇದ್ದೀನಿ. ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಿಸಿಟಿಂಗ್ ಮೈ ಯೂಟ್ಯೂಬ್ ಚಾನಲ್. ಅಂಡ್ ಇಫ್ ಯು ಹ್ಯಾವಂಟ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್, ಪ್ಲೀಸ್ ಡೂ ದ್ಯಾಟ್. ಅಂಡ್ ಇದೇ ತರ ಇಂಟ್ರೆಸ್ಟಿಂಗ್ ಕಂಟೆಂಟ್ ಬೇಕು ಅಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಅಂಡ್ ಸಿ ಯು ಆನ್ ಅನದರ್ ಬ್ಲಾಗ್ ವಿತ್ ಅನ್ ಇಂಟ್ರೆಸ್ಟಿಂಗ್ ಕಂಟೆಂಟ್. ಬಾಯ್.